ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 23ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರತ್ ಋತು, ಕಾರ್ತಿಕ್ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಅಂದರೆ ಶುಕ್ಲ ಪಕ್ಷದ 2ನೇ ದಿನ ಇದು ಈ ದಿನ ರಾತ್ರಿ 7:35 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 2:58 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 9:32 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಬೆಳಗಿನ ಜಾವ 4:59 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಕೂಡ ತುಲ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:36 ಮಧ್ಯಾಹ್ನ 3:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:39 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:14 ಬೆಳಿಗ್ಗೆ 7:43 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:12 ಬೆಳಿಗ್ಗೆ 10:57 ಹಾಗೆ ಮಧ್ಯಾಹ್ನ 2:43 ಅಪರಾಹ್ನ 3:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 6:56 ರಾತ್ರಿ 8:44 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಸಂಜೆ 5:59. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದು ಶ್ರದ್ಧೆ ಬೇಕು ಅಂತ ಹೇಳಿದ್ರೆ ಹಾಗೆ ಆ ಒಂದು ಶ್ರದ್ಧೆಯಿಂದ ಭಗವಂತನ
ಅನುಗ್ರಹ ಪ್ರಾಪ್ತಿಯಾಗುತ್ತೆ, ಗುರುವಿನ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಇದರಿಂದ ಬಹಳ ವಿಶೇಷವಾದಂತಹ ಸಂಪತ್ತು ನಮಗೆ ಲಭ್ಯವಾಗುತ್ತೆ. ಇದೆಲ್ಲದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಗುರುವಿನ ಮಾರ್ಗದರ್ಶನ ಇಲ್ಲದೆ ಯಾವುದೇ ಕೆಲಸಗಳು ಮುಂದುವರಿಯಲ್ಲ. ಹಾಗಾಗಿ ಗುರುವಿನ ಮಾರ್ಗದರ್ಶನ ಬೇಕು, ಗುರುಬಲ ಬೇಕು, ಗುರುವಿನ ಅನುಗ್ರಹ ಬೇಕು. ಇದರಿಂದ ಕೆಲಸ ಯಶಸ್ವಿಯಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭಕರವಾಗಿ ಮುಂದುವರಿಯುತ್ತೆ. ಹಾಗೆ ಗುರುವನ್ನ ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೂ ಕೂಡ ಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ನಮ್ಮ ಒಂದು ಸಮೃದ್ಧಿಗೆ, ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಂತಹ ಒಂದು ನೀತಿ ನಿಯಮಗಳಿಗೆ ಗುರುವೇ ಕಾರಕನಾಗಿರುವಂಥವನು. ಹಾಗಾಗಿ ಗುರುವಿನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಿ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಆಗಲಿ ಅಂತ ಹೇಳ್ತಾ, ಆದಷ್ಟು ಈ ದಿನ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 3 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ. ಇದನ್ನ ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕು. ಇನ್ನು ಈ ಗುರುಹೋರ ರಾತ್ರಿ 8 ಗಂಟೆ 1 ನಿಮಿಷದಿಂದ ರಾತ್ರಿ 9 ಗಂಟೆ 2 ನಿಮಿಷದವರೆಗೂ ಕೂಡ ಇರುವಂಥದ್ದು. ಇದನ್ನ ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಆರಂಭ ಮಾಡಿದ್ರೆ ತುಂಬಾ ನಿಧಾನ ಆಗುತ್ತೆ. ಏಕೆಂದ್ರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ನಿಮ್ಮ ಕೆಲಸಗಳು ಕೂಡ ನಿಧಾನವಾಗಿ ಆರಂಭ ಆಗುತ್ತೆ. ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ತುಂಬಾ ನಿಧಾನ ಆಗುತ್ತೆ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 4 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆಯಿಂದ ರಾತ್ರಿ 8 ಗಂಟೆ 1 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಯಾವುದೇ ಚಟುವಟಿಕೆಗಳನ್ನು ಬುಧ ಹೋರದಲ್ಲಿ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣವನ್ನು ಬುಧ ಹೋರದಲ್ಲಿ ಕೈಗೊಳ್ಳಬೇಡಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ವ್ಯಾಪಾರದಲ್ಲಿ ತೆಗೆದುಕೊಳ್ಬೇಕಾದಂತಹ ನಿರ್ಧಾರಗಳ ವಿಚಾರ, ಇದೆಲ್ಲದನ್ನೂ ಕೂಡ ಆದಷ್ಟು ಬುಧ ಹೋರದಲ್ಲಿ ಮಾಡಬೇಡಿ. ಬುಧ ಹೋರವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. ಹಾಗೆ ರಾತ್ರಿ 12 ಗಂಟೆ 5 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದು ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ಸಮಯ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರ ಚೆನ್ನಾಗಿದೆ. ಇನ್ನು ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಒಪ್ಪಂದವನ್ನ ಮಾಡಿಕೊಳ್ಬೇಕು, ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡಬೇಕು. ಎಲ್ಲ ವಿಚಾರಗಳನ್ನ ರವಿ ಹೋರದಲ್ಲಿ ಮಾಡಿ ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 2 ನಿಮಿಷದಿಂದ ಅಪರಾಹ್ನ 4 ಗಂಟೆ 1 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 3 ನಿಮಿಷದಿಂದ ರಾತ್ರಿ 11 ಗಂಟೆ 4 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ, ಚಟುವಟಿಕೆಗಳನ್ನ ಶುಕ್ರ ಹೋರಾದಲ್ಲಿ ನೀವು ಮುಂದುವರಿಸಬಹುದು. ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೆ ಮತ್ತೆ ರೇಷ್ಮೆ ವ್ಯಾಪಾರಿಗಳಿಗೂ ಕೂಡ ಶುಕ್ರ ಹೋರಾದಲ್ಲಿ ಅಧಿಕವಾದಂತಹ ವ್ಯಾಪಾರಗಳು ನಡೆಯುತ್ತೆ. ಲಾಭದ ಅಂಶ ಚೆನ್ನಾಗಿದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರಗಳಲ್ಲಿ, ವ್ಯಾಪಾರದ ವಿಚಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಶುಕ್ರ ಹೋರ ನಿಮಗೆ ಉತ್ತಮವಾಗಿರುತ್ತೆ. ಇದನ್ನ ನೀವು ಅನುಸರಣೆ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 1 ನಿಮಿಷದಿಂದ ಸಂಜೆ 5 ಗಂಟೆಯವರೆಗೆ. ಇನ್ನು ರಾತ್ರಿ 11 ಗಂಟೆ 4 ನಿಮಿಷದಿಂದ ರಾತ್ರಿ 12 ಗಂಟೆ 5 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದು, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತ, ಇದನ್ನ ತಿಳ್ಕೊಳ್ಳಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ
ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಆ ಸಂದರ್ಭದಲ್ಲೇ ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ, ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಕಾರ್ತಿಕ ಮಾಸದ 2ನೇ ದಿನ, ಬಿದಿಗೆಯ ದಿನ. ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆ ಅಂತ ಹೇಳಿದ್ರೆ ಈ ದಿನ ಯಮದ್ವಿತೀಯವನ್ನ ಆಚರಣೆ ಮಾಡುವಂಥದ್ದು. ಸೋದರ ಬಿದಿಗೆ ಅಂತ ಹೇಳಿ ಇದನ್ನ ಕರೆಯುವಂತಹ ಒಂದು ರೂಢಿ ಇದೆ. ಹಾಗೆ ಈ ದಿನ ಹಾಸನಾಂಬ ದೇವಾಲಯದ ಬಾಗಿಲನ್ನ ಮುಚ್ಚುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಈ 15 ದಿನಗಳಿಂದ ತೆರೆದಿದ್ದಂತಹ ಹಾಸನಾಂಬೆಯ ದೇವಾಲಯದ ದ್ವಾರ ಈ ದಿನ ಮುಚ್ಚಲ್ಪಡುವಂಥದ್ದು. ಈ ದಿನ ಇಷ್ಟು ವಿಶೇಷತೆಗಳಿಂದ ಕೂಡಿರೋದ್ರಿಂದ, ಅದರಲ್ಲೂ ಸಹೋದರ ಸಹೋದರಿಯರಿಗೆ ಬಹಳ ವಿಶೇಷವಾದಂತಹ ದಿನ ಇದು. ಇನ್ನು ಈ ದಿನ ಯಮದ್ವಿತೀಯದ ಆಚರಣೆ ಇರೋದ್ರಿಂದ ಇದನ್ನ ಭಗಿನಿ ಪೂಜೆ ಅಂತ ಹೇಳಿ ಕರೆಯೋದ್ರಿಂದ ಈ ದಿನ ಅಪರಾಹ್ನ ಕಾಲದಲ್ಲಿ ಯಮನನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಈ ದಿನ ಸ್ನಾನಾದಿಗಳನ್ನು ಮುಗಿಸಿ ಯಮ, ಚಿತ್ರಗುಪ್ತ, ಯಮದೂತರನ್ನ ಆವಾಹನೆ ಮಾಡಿ ಪೂಜಿಸಬೇಕು ಅನ್ನುವಂಥದ್ದು. ಜೊತೆಗೆ ಅಣ್ಣ, ತಮ್ಮ, ತಂಗಿಯರಿಂದ ಸಹಿತವಾಗಿ ಯಮನಿಗೆ ಅರ್ಘ್ಯವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಪೂಜಾ ನಂತರದಲ್ಲಿ ಯಮ ಹಾಗೆ ಯಮುನೆಯರನ್ನ ನಮಸ್ಕಾರ ಮಾಡಬೇಕು. ಕಾರ್ತಿಕ ಮಾಸದ ಈ 2ನೇ ದಿನ ಏನಿದೆ, ಬಿದಿಗೆಯ ದಿನ, ಅಣ್ಣಂದಿರನ್ನ ಪೂಜೆ ಮಾಡದೇ ಇದ್ರೆ 7 ಜನ್ಮಗಳಲ್ಲಿ ಅಣ್ಣ ತಮ್ಮಂದಿರು ನಷ್ಟವಾಗ್ತಾರೆ ಅನ್ನುವಂಥದ್ದಿದೆ. ಹಾಗಾಗಿನೇ ಈ ದಿನ ಸ್ತ್ರೀ ವರ್ಗದವರು ವಿಶೇಷವಾಗಿ ಅಣ್ಣ ತಮ್ಮಂದಿರನ್ನ ಮನೆಗೆ ಕರೆಸಿ ಅವರಿಗೆ ಸಿಹಿ ಭೋಜನವನ್ನ ಮಾಡಿಸಿ ಹಿರಿಯರಾದ್ರೆ ಆಶೀರ್ವಾದವನ್ನ ಮಾಡಬೇಕು. ಇದರಿಂದ ಅಣ್ಣ ತಮ್ಮಂದರಿಗೆ ದೀರ್ಘಾಯುಷ್ಯ ಉಂಟಾಗುತ್ತೆ, ಸಹೋದರರಿಗೆ ಸೌಭಾಗ್ಯ ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಅಣ್ಣ ತಮ್ಮಂದಿರು, ಸಹೋದರಿಯರ ಮನೆಯಲ್ಲಿ ಈ ದಿನ ಭೋಜನವನ್ನ ಮಾಡಲೇಬೇಕು ಅನ್ನುವಂಥದ್ದು. ಯಮುನೆಯು ಯಮನಿಗೆ ಇಂದು ಭೋಜನವನ್ನ ಮಾಡಿಸಿದ್ದರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಆದ್ರಿಂದ ಸ್ವಗೃಹದಲ್ಲಿ ಈ ದಿನ ಭೋಜನ ನಿಷಿದ್ಧವಾಗಿರುವಂಥದ್ದು ಗಂಡು ಮಕ್ಕಳಿಗೆ. ಹಾಗಾಗಿ ಅಕ್ಕ ತಂಗಿಯರ ಹಸ್ತದಿಂದ ತಯಾರಿಸಿದಂತಹ ಭೋಜನವೇ ವಿಶೇಷವಾಗಿ ದೇಹ ಪುಷ್ಟಿಯನ್ನ ಉಂಟು ಮಾಡುತ್ತೆ, ಆರೋಗ್ಯ ವರ್ಧನೆಯನ್ನ ಉಂಟು ಮಾಡುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ಅಕ್ಕ ತಂಗಿಯರ ಮನೆಯಲ್ಲೇ ಊಟ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಸ್ವಗೃಹದಲ್ಲಿ ಭೋಜನ ನಿಷಿದ್ಧವಾಗಿ ಇರುವಂಥದ್ದು. ಇನ್ನು ತನಗೆ ತಂಗಿ ಇಲ್ಲ, ಅಕ್ಕ ಇಲ್ಲ ಅನ್ನುವಂಥವರು ತನ್ನ ಮಿತ್ರರ ತಂಗಿಯರನ್ನೇ ಗೌರವಿಸಿ ಭೋಜನವನ್ನ ಮಾಡಬೇಕು. ಸೋದರತ್ತೆ ಮನೆಯಲ್ಲಾದರೂ ಕೂಡ ಭೋಜನವನ್ನ ಮಾಡಬೇಕು ಅನ್ನುವಂಥ ಒಂದು ಪದ್ಧತಿ ಇದೆ. ಹಾಗಾಗಿ ಇಲ್ಲಿ ಈ ದಿನ ವಿಶೇಷವಾಗಿ ಯತ್ನೇನ ಭಗಿನಿಯ ಹಸ್ತಾನ್ ಭೋಜನಂ ಪುಷ್ಟಿವರ್ಧನಂ ಸರ್ವಾಹ ಭಗಿನ್ಯ ಸಂಪೂಜ್ಯ ಅಭಾವೇ ಪ್ರತಿಪನ್ನಕಃ ಅನ್ನುವಂಥ ರೀತಿಯಲ್ಲಿ ಅಕ್ಕಳಿಂದ ಆಶೀರ್ವಾದವನ್ನ ಸ್ವೀಕರಿಸಬೇಕು. ಸೌಭಾಗ್ಯವತಿಯಾದಂತಹ ಸಹೋದರಿಯೇ, ತನ್ನ ಶ್ರೇಯಸ್ಸಿಗಾಗಿ ನಿನ್ನಿಂದ ಆಶೀರ್ವಾದವನ್ನ ಪಡೀಲಿಕ್ಕೆ ನಾನು ಬಂದಿದ್ದೇನೆ, ನನ್ನ ಆಶೀರ್ವಾದ ಮಾಡಿ ಹರಸು ಅಂತ ಹೇಳಿ ಸಹೋದರ ಭಗಿನಿಯ ಮನೆಯಲ್ಲಿ ಊಟವನ್ನ ಮಾಡೋದ್ರಿಂದ ಸಹೋದರಿಯರಿಗೆ ವೈಧವ್ಯವು ಪರಿಹಾರವಾಗತ್ತೆ ಅನ್ನುವಂಥ ಒಂದು ಯಮನ ಶಾಸನ ಇದೆ, ಯಮನ ವರ ಇದು. ಹಾಗಾಗಿ ಈ ದಿನ ಸಹೋದರರು ಸಹೋದರಿಯರ ಮನೆಯಲ್ಲಿ ಊಟ ಮಾಡಿದ್ರೆ ಸಹೋದರಿಯರಿಗೆ ಮಂಗಳ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ. ಇನ್ನು ಸಹೋದರಿಯರು ಕೂಡ ಅಣ್ಣ ತಮ್ಮಂದರಿಗೆ ಆಶೀರ್ವಾದವನ್ನ ಮಾಡಿ, ನಿನ್ನಂತಹ ಸಹೋದರರನ್ನ ಪಡೆದ ನಾನು ಧನ್ಯಳಾಗಿದ್ದೇನೆ, ಪವಿತ್ರಳೂ ಕೂಡ ಆಗಿದ್ದೇನೆ. ಈ ದಿನ ಯಮಧರ್ಮರಾಜ ತನ್ನ ತಂಗಿ ಯಮುನೆಯ ಮನೆಯಲ್ಲಿ ಭೋಜನವನ್ನ ಮಾಡಿರುವಂತೆ ನೀನು ಕೂಡ ನನ್ನ ಮನೆಯಲ್ಲಿ ಈ ದಿನ ಭೋಜನವನ್ನ ಮಾಡು, ನಿನಗೆ ಆರೋಗ್ಯ ವೃದ್ಧಿ ಆಗತ್ತೆ, ಆಯಸ್ಸು ವೃದ್ಧಿ ಆಗತ್ತೆ ಅಂತ ಹೇಳಿ ಆಶೀರ್ವಾದವನ್ನ ಮಾಡಬೇಕು. ಹಾಗೆ ಈ ದಿನ ವಿಶೇಷವಾಗಿ ಯಮ ಯಮುನೆಯ ಮನೆಯಲ್ಲಿ ಭೋಜನವನ್ನ ಸ್ವೀಕಾರ ಮಾಡಿದ್ರು. ಈ ರೀತಿಯಲ್ಲಿ ಯಾರು ಸ್ವಗೃಹದಲ್ಲಿ ಸಹೋದರರು ಊಟವನ್ನ ಮಾಡಲ್ಲ ಅಂಥವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಅಂದ್ರೆ ನರಕವಾಸಿಗಳನ್ನ ಮುಕ್ತರನ್ನಾಗಿ ಮಾಡುವಂತ ಸಂದರ್ಭ ಇದು. ಹಾಗಾಗಿ ಯಾರು ಯಮದ್ವಿತೀಯ ದಿನದಂದು ಭಗಿನಿಯ ಮನೆಯಲ್ಲಿ ಊಟ ಮಾಡಲ್ವೋ ಅವರು ಸಿಕ್ಕರೆ ತಿಂದು ಸಂತೋಷ ಪಡ್ತೇನೆ ಅಂತ ಹೇಳಿ ಯಮ ಸಂಚಾರ ಮಾಡ್ತಾ ಇರ್ತಾನಂತೆ. ಹಾಗಾಗಿ ಈ ಯಮ ದ್ವಿತೀಯದಂದು ಅಕ್ಕ ತಂಗಿಯರ ಮನೆಗೆ ಹೋದಾಗ ಅವರಿಗೆ ವಸ್ತ್ರ, ಅಲಂಕಾರಿಕ ವಸ್ತುಗಳು, ಆಭರಣಗಳನ್ನ ನೀಡಬೇಕು. ಈ ರೀತಿಯ ಅಲಂಕಾರ ದಾನವನ್ನ ಮಾಡಬೇಕು. ಹಾಗೆ ಅವರು ನೀಡಿರುವಂತಹ ಭೋಜನವನ್ನ ಸ್ವೀಕಾರ ಮಾಡೋದ್ರಿಂದ ಅಪಮೃತ್ಯು ಪರಿಹಾರವಾಗುತ್ತೆ, ಪುತ್ರ ಪೌತ್ರಾದಿ ಸಂಪತ್ತು ವೃದ್ಧಿಸತ್ತೆ. ಇದು ಯಮನ ವರ ಆಗಿರೋದ್ರಿಂದ ಈ ದಿನ ಈ ಒಂದು ಪದ್ಧತಿಯನ್ನ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿ ಈ ದಿನ ತಾವು ಕೂಡ ಸಾಧ್ಯ
ಆದರೆ ಈಗ ಹೇಳಿದಂತಹ ಕೆಲವೊಂದು ಪದ್ಧತಿಗಳನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರುವಂತಹ ದಿನ. ಅದರಲ್ಲೂ ಈ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ನೀವು ಬದಿಗೆ ಸರಿಸಿದ್ರೆ ಮನಸ್ಸು ಹಗುರವಾಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಮೂಗು ತೋರಿಸುವಂಥ ಒಂದು ಪದ್ಧತಿಯನ್ನು ನೀವು ಬಿಡಬೇಕು. ಸ್ವಭಾವವನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಕಷ್ಟಪಟ್ಟು ಗಳಿಸಿದಂಥ ಹಣವನ್ನು ಎಲ್ಲಿ ಉಳಿತಾಯ ಮಾಡ್ತೀರಿ, ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅನ್ನುವಂಥದ್ರ ಬಗ್ಗೆ ಈ ದಿನ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುವಂಥ ದಿನ. ಅದಕ್ಕಾಗಿ ತಜ್ಞರ ಜೊತೆಯಲ್ಲಿ, ಅನುಭವಸ್ಥರ ಜೊತೆಯಲ್ಲಿ ಈ ದಿನದಲ್ಲಿ ಒಂದು ಸಮಾಲೋಚನೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಂದಲ್ಲ ಎರಡು ಸಲ ನಿಮ್ಮ ಈ ವ್ಯಾಪಾರಿ ಗುರಿಯನ್ನು ಸ್ವಲ್ಪ ಮನನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಎಲ್ಲಿ ವಿಶ್ವಾಸಾರ್ಹತೆ ಇದೆ, ಎಲ್ಲಿ ಪ್ರಾಮಾಣಿಕತೆ ಇದೆ, ಅಲ್ಲಿ ಮಾತ್ರ ಒಂದು ರೀತಿಯಲ್ಲಿ ನಿಮ್ಮ ಬಂಧ, ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಗಟ್ಟಿಯಾಗುತ್ತೆ. ಹಾಗಾಗಿ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರುವಂಥ ವ್ಯವಹಾರಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮ ಒಂದು ಮನಸ್ಥಿತಿ ಬಹಳ ಬೇಗ ಪ್ರತಿಕ್ರಿಯಿಸುವಂಥದ್ದು. ಒಂದು ವಿಚಾರ ಅಂದರೆ ಬೇಗ ರಿಯಾಕ್ಟ್ ಮಾಡಿಬಿಡ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಹಾಗೆ ಆತುರವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಯಾವುದೇ ಮಾತುಗಳನ್ನು ಆಡುವಂಥದ್ದು, ಇದನ್ನು ಸ್ವಲ್ಪ ಸಾವಕಾಶವಾಗಿ ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಆತುರದ ನಿರ್ಧಾರ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ನಿಮಗೆ ಅತೀವವಾದಂಥ ಅಗಾಧವಾದಂಥ ಒಂದು ಎನರ್ಜಿ ಇದೆ. ಅದನ್ನು ಈ ದಿನ ಚಾನಲೈಸ್ ಮಾಡಿಕೊಳ್ಳಿ. ಒಂದು ಒಳ್ಳೆಯ ಕೆಲಸಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಅದ್ಭುತವಾದಂತಹ ಜಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಆಸಕ್ತಿ ಇರುವಂತಹ ದಿನ. ಅದರಲ್ಲೂ ಈ ಜವಾಬ್ದಾರಿಗಳನ್ನು ಸುಲಭದಲ್ಲಿ ನಿಭಾಯಿಸ್ತೀರಿ. ಅಷ್ಟೊಂದು ಶ್ರಮ ಪಡುವಂಥ ಅಗತ್ಯತೆ ಇಲ್ಲ. ಯಾಕೆಂದರೆ ಗೊತ್ತಿರುವಂಥ ಕೆಲಸ ಕಾರ್ಯಗಳನ್ನೇ ಗೊತ್ತಿರುವವರ ಜೊತೆಯಲ್ಲಿ ಈ ದಿನ ಬಹಳ ಸುಲಭದಲ್ಲಿ ಮಾಡಿ ಮುಗಿಸುವಂಥದ್ದು ಇದೆ. ಆದರೆ ಈ ಅಪರಿಚಿತ ವ್ಯಕ್ತಿಗಳಿಂದ ಈ ದಿನ ನಿಮಗೆ ಭಾರಿ ಕಿರಿಕಿರಿಯಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಂದಾಜು ಮಾಡಿಕೊಳ್ಳಿ. ಸ್ವಲ್ಪ ಲೆಕ್ಕಾಚಾರ ಇರಲಿ. ಎಷ್ಟು ಹಣ ಇದೆ, ಎಷ್ಟು ಸಂಪನ್ಮೂಲ ಇದೆ, ಯಾವುದಕ್ಕೆ ಯಾವ ಬಾಬ್ತಿಗೆ ಎಷ್ಟು ಖರ್ಚಾಗಬೇಕು ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ಆಗ ಮಾತ್ರ ವ್ಯವಹಾರವನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮಗೆ ಎದುರಾಗುವಂಥ ಅವಕಾಶಗಳೇನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಈ ಅದೃಷ್ಟ ಅನ್ನುವಂಥದ್ದು, ಆಪರ್ಚುನಿಟಿ ಅನ್ನುವಂಥದ್ದು ಒಮ್ಮೊಮ್ಮೆ ಮಾತ್ರ ಬರುತ್ತೆ. ಅದನ್ನು ಈ ದಿನ ಸ್ವಲ್ಪ ಅಲರ್ಟ್ ಆಗಿದ್ದು ನಿಮ್ಮದಾಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಹೆಚ್ಚು ಹಣ ಪಡೆಯುವಂಥ ಬಯಕೆ, ಇಲ್ಲ ಒಂದು ಕಡೆ ದುಡಿಬೇಕು, ಆದಾಯ ಜಾಸ್ತಿ ಆಗಬೇಕು, ಆದಾಯದಿಂದ ಏನೇನೋ ಮಾಡ್ಕೊಳ್ಬೇಕು ಅನ್ನುವಂಥ ಕನಸಿದೆ. ಆ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಈ ದಿನ ಬಹಳ ಉತ್ತಮವಾದಂಥ ಒಂದು ಸಲಹೆ, ಮಾರ್ಗದರ್ಶನ ಹಿರಿಯರಿಂದ ಸಿಕ್ಕತ್ತೆ. ಅದನ್ನು ನೀವು ಮುಂದುವರಿಸ್ಬೋದು. ಆದರೆ ಈ ದಿನದ ದೂರದ ಪ್ರಯಾಣ ಮಾಡುವಂಥ ಸಾಧ್ಯತೆಗಳಿರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಈ ದಿನ ಅವಿಸ್ಮರಣೀಯವಾಗಿ ಇರುವಂಥದ್ದು. ಬಹಳ ದಿನ ಜ್ಞಾಪಕದಲ್ಲಿಟ್ಕೊಳ್ತೀರಿ ಈ ದಿನ ನಿಮಗೆ ಸಹಾಯ ಮಾಡಿದಂಥವರ ಬಗ್ಗೆ. ಹಾಗೆ ಈ ದಿನ ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ. ನಿಜವಾಗಿಯೂ ಕೂಡ ವ್ಯಾಪಾರದಲ್ಲಿ ಲಾಭಾಂಶ ಹೆಚ್ಚಾಗಿ ಇರುವಂಥದ್ದು. ಆದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗೃತರಾಗಿರಿ. ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥದ್ದನ್ನು ಈ ದಿನ ತತ್ಕಾಲಕ್ಕೆ ನಿಲ್ಲಿಸ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ಕೆಲವೊಂದು ಅಡ್ಡಿ ಆತಂಕಗಳಿರುತ್ತೆ. ಕೆಲವು ಕೆಲಸಗಳಿಗೆ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದೆ. ಆರಂಭವೇ ಆಗಲ್ಲ. ಆರಂಭ ಆದರೂ ಮಧ್ಯದಲ್ಲಿ ನಿಲ್ಲುತ್ತೆ. ಅಲ್ಲೂ ಮುಂದುವರೆದ್ರೆ ಕೊನೆಯಲ್ಲಿ ಫಲಿತಾಂಶಗಳು ನಿಧಾನ ಆಗುತ್ತೆ. ಹಾಗಾಗಿ ಈ ದಿನ ಬಹಳ ತಾಳ್ಮೆ, ಸಂಯಮ ಇದ್ದರೆ ಮಾತ್ರ ಏನಾದರೂ ಒಂದು ಚೂರು ಅನುಭವವನ್ನು ಪಡ್ಕೊಳ್ತೀರಿ, ಸ್ವಲ್ಪ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಕೆಲವೊಮ್ಮೆ ವಿಚಾರಗಳು ನಿಮ್ಮ ಹತೋಟಿಗೆ ಮೀರಿ ಘಟಿಸುವಂಥದ್ದು ಕೂಡ ಇದೆ. ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು, ಇದು ಮನಸ್ಸಿಗೆ ಭಾರಿ ಬೇಸರವನ್ನು ತರಿಸುವಂಥ ವಿದ್ಯಮಾನಗಳು. ಹಾಗೆ ಕೆಲವೊಮ್ಮೆ ನಿಮ್ಮ ಸನ್ನಿವೇಶಗಳು ಹೇಗಿರುತ್ತೋ ಅದರಲ್ಲೇ ನೀವು ಮುಂದೆ ಸಾಗಬೇಕಾಗತ್ತೆ. ಹಾಗಾಗಿ ಪ್ರವಾಸಕ್ಕೆ ಎದುರಾಗಿ ಈಜುವಂಥ ಒಂದು ಸಾಹಸವನ್ನು ಮಾಡಬೇಡಿ. ಬುದ್ಧಿವಂತಿಕೆಯಿಂದ ಈ ದಿನ ಆ ಪರಿಸ್ಥಿತಿಯನ್ನು ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಪೈಪೋಟಿ ಏನಾದರೂ ಇದ್ದರೆ, ಸ್ಪರ್ಧೆ ಇದ್ದರೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಜಾಣತನ ಬೇಕು. ಸ್ವಲ್ಪ ಅನುಭವವನ್ನು ಅಲ್ಲಿ ಅಪ್ಲೈ ಮಾಡಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ನಿಮ್ಮ ಯೋಜನೆಗಳು, ನಿಮ್ಮ ಕಾರ್ಯಚಟುವಟಿಕೆಗಳು ಏನೇ ಇದ್ದರೂ ಸದ್ದಿಲ್ಲದೆ ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲವೂ ಆರಂಭ ಆಗೋದಕ್ಕೆ ಮೊದಲೇ ಅದರ ಬಗ್ಗೆ ನೀವು ಜಾಹೀರಾತನ್ನು ಕೊಡುವಂಥದ್ದು, ಡಂಗೂರ ಸಾರಿ ಆ ಕೆಲಸ ನನ್ನಿಂದ ಆಗ್ತಾ ಇದೆ ಅನ್ನೋವಂಥದ್ದನ್ನು ಹೇಳುವ ಒಂದು ಕ್ರಮ ಏನಿದೆ ಅದನ್ನು ನಿಲ್ಲಿಸ್ಬಿಡಿ. ಈ ದಿನ ನಿಮ್ಮ ಉಪಾಯದ ವಿಚಾರ ಏನಿದೆ ಅದು ಯಾರೊಂದಿಗೂ ಕೂಡ ಹೇಳಿಕೊಳ್ಳದೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಅಂದರೆ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳಿ, ಗುಟ್ಟಾಗಿ ಕೆಲಸ ಮಾಡಿ ಅನ್ನುವಂಥದ್ದಲ್ಲ. ಯಾರಿಗೆ ತಿಳಿಯಬೇಕೋ ಅವರಿಗಷ್ಟೇ ಅದನ್ನು ತಿಳಿಸಿದ್ರೆ ಸಾಕು. ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಮಾನಸಿಕ ಒತ್ತಡಗಳನ್ನು ಆದಷ್ಟು ತಂದುಕೊಳ್ಬೇಡಿ. ಅದಕ್ಕೆ ನಿಮ್ಮ ಜಾಣತನ ಇಲ್ಲಿ ಬೇಕಾಗುತ್ತೆ. ಹಾಗೆ ಹಿರಿಯ ಅಧಿಕಾರಿಗಳಿಗೆ ಒಳ್ಳೆಯ ನಾಯಕತ್ವದ ಒಂದು ಸ್ಥಾನಮಾನ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯತ್ನಗಳು ಈ ದಿನ ಅಪೂರ್ಣ ಆಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವಂಥ ಸನ್ನಿವೇಶಗಳಿದೆ. ಹಾಗಾಗಿ ತೃಪ್ತಿಯಾಗುವಷ್ಟರ ಮಟ್ಟಿಗೆ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಅದರಲ್ಲೂ ಈ ತಾತ್ಕಾಲಿಕ ಸುಖಕ್ಕೆ ಈ ದಿನ ಮರುಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳನ್ನು ಕಳ್ಕೊಂಡ್ರು ಅನ್ನುವಂಥ ಒಂದು ಗಾದೆ ಮಾತಿನಂತೆ ಆಗಬಾರದು. ಹಾಗಾಗಿ ಸಂತೋಷ ಬೇಕು, ಸಮೃದ್ಧಿ ಬೇಕು, ಮನರಂಜನೆ ಬೇಕು. ಆದರೆ ಅದೇ ಅಂತಿಮವಾದಂಥ ಜೀವನ ಅಲ್ಲ. ಅದು ತಾತ್ಕಾಲಿಕವಾಗಿ ಇರುವಂಥದ್ದು. ಆ ಮೊಮೆಂಟಲ್ಲಿ ಅದನ್ನು ಎಂಜಾಯ್ ಮಾಡಬೇಕು. ಆದರೆ ಮುಂದಿನ ಗುರಿ, ಶಾಶ್ವತವಾದಂಥ ಕೆಲಸ ಯಾವುದಿದೆ ಅದರ ಕಡೆ ನೀವು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಈ ದಿನ ಅಷ್ಟೊಂದು ಸ್ವಾಗತ ಇಲ್ಲ. ಏಕೆಂದರೆ ಕೆಲವರು ನಿಮ್ಮ ದೋಷಗಳನ್ನು, ನಿಮ್ಮ ತಪ್ಪುಗಳನ್ನು ಹುಡುಕುವಂಥ ಒಂದು ಸನ್ನಾಹದಲ್ಲಿ ಇರ್ತಾರೆ. ಅಂಥ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವ್ಯವಹಾರದಲ್ಲಿ ಆದಾಯ ಉತ್ತಮವಾಗಿದೆ ಅನ್ನುವಂಥ ಒಂದು ತೋರಿಕೆ ನಿಮಗೆ ಕಾಣಿಸೋವಂಥದ್ದು. ಮೇಲ್ನೋಟಕ್ಕೆ ಆದಾಯ ಬರ್ತಾ ಇದೆ ಅಂತ ಅನಿಸುತ್ತೆ. ಆದರೆ ನೀವು ಸರಿಯಾದ ಲೆಕ್ಕಾಚಾರ ಮಾಡಿದ್ರೆ ಅದು ನಷ್ಟಕ್ಕೆ ಹೋಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ಈ ದಿನ ಅಂಥ ಕಾರ್ಯಕಾರಣ ಸಂಬಂಧಗಳನ್ನು ನೀವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ರೀತಿಯಲ್ಲಿ ತಪ್ಪು ಹೆಜ್ಜೆ ಇಡದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ದುಂದು ವೆಚ್ಚವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಹವಾಗುಣದ ಏರುಪೇರು, ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸ, ಇದರಿಂದ ಆರೋಗ್ಯ ಕೆಡುವಂಥ ಸಂಭವ ಕೂಡ ಇದೆ. ಆರೋಗ್ಯದ ಕಡೆ ಗಮನ ಇರಲಿ, ಜಾಗೃತಿಯಾಗಿರಿ. ಇನ್ನು ಈ ದಿನದಲ್ಲಿ ಬೇರೆಯವರು ಮಾಡಿರುವಂಥ ತಪ್ಪುಗಳನ್ನು ಎತ್ತಿ ತೋರಿಸಲಿಕ್ಕೆ ಹೋಗಬೇಡಿ. ಪದೇ ಪದೇ ಅವರ ದೋಷಗಳನ್ನು, ಅವರ ತಪ್ಪುಗಳನ್ನು, ಅವರ ವ್ಯಕ್ತಿತ್ವದ ಮೇಲೆ ಹೊಡೆದಂತೆ ಮಾತಾಡುವಂಥದ್ದನ್ನು ನೀವು ನಿಲ್ಲಿಸಬೇಕಾಗತ್ತೆ. ಹಾಗಾಗಿ ವ್ಯಕ್ತಿ ಹೇಗೆ ಇದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಜಾಣತನ. ಹಾಗಾಗಿ ಅಂಥ ಒಂದು ಬುದ್ಧಿವಂತಿಕೆ, ಜಾಣತನವನ್ನು ಈ ದಿನ ಪ್ರದರ್ಶನ ಮಾಡಿ ನಿಮಗೆ ಸ್ವಲ್ಪ ಅನುಕೂಲಕರವಾಗಿರುವಂಥ ವಾತಾವರಣ ಸಿಕ್ಕತ್ತೆ. ನಿಮ್ಮ ಮಿತ್ರರಿಂದ ಈ ದಿನ ನಿಮಗೆ ಸಹಾಯ ಆಗುತ್ತೆ. ಅವ್ರಿಗೂ ಕೂಡ ಈ ದಿನ ನೀವು
ಕೃತಜ್ಞರಾಗಿರಬೇಕಾಗತ್ತೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡಿ ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ತುಂಬ ಆತ್ಮವಿಶ್ವಾಸ ಇದೆ, ತುಂಬ ಕಾನ್ಫಿಡೆನ್ಸ್ ಇದೆ, ತುಂಬ ಧೈರ್ಯ ಇದೆ. ಹಾಗೆ ಕೆಲಸಗಳನ್ನು ಮುಂದುವರಿಸಬೇಕು, ಅದರ ಪೂರ್ಣ ಫಲವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಪ್ರಬಲವಾಗಿ ಇರುವಂಥ ದಿನ ಇದು. ಹಾಗಾಗಿನೇ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಒಂದು ಕಾರ್ಯಪಟುತ್ವ ಎದ್ದು ಕಾಣಿಸುತ್ತೆ, ನಿಮ್ಮ ಧೈರ್ಯ ಅಲ್ಲಿ ಸಾಬೀತಾಗತ್ತೆ. ಹಾಗಾಗಿ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಜಯವನ್ನು ಸಾಧನೆ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಒಂದು ಸಾಮಾಜಿಕವಾದಂತಹ ಇನ್ವಾಲ್ವ್ಮೆಂಟ್ ಏನಿದೆ, ಚಟುವಟಿಕೆಗಳೇನಿದೆ, ಅದು ನಿಮಗೆ ತುಂಬ ಗೌರವವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಕೆಲವೊಂದು ಸಮಾರಂಭಗಳಿಗೋ ಅಥವಾ ಕೆಲವೊಂದು ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳಿಗೆ ನೀವೇ ಸ್ವತಃ ಹಾಜರಾಗಬೇಕಾದಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ನಿಮ್ಮ ಪರ್ಸನಲ್ ಅಟೆಂಡೆನ್ಸ್ ಅನ್ನುವಂಥದ್ದು ಈ ದಿನ ಬಹಳ ಮುಖ್ಯವಾಗುತ್ತೆ. ನೀವೇ ಕೇಂದ್ರ ಬಿಂದುವಾಗಿ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನು ಹೊಂದುವಂಥದ್ದು ಕೂಡ ಇದೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತುಕತೆ ತುಂಬ ಫಲಪ್ರದವಾಗುತ್ತೆ. ತುಂಬ ರಿಸಲ್ಟ್ ಓರಿಯೆಂಟೇಷನ್ ಇರುವಂಥ ಈ ಪ್ರಯತ್ನ ಇದು. ಹಾಗೆ ಈ ದಿನದ ಪರಿಸ್ಥಿತಿ ನಿಮಗೆ ಧನಾತ್ಮಕವಾಗಿರೋದರಿಂದಲೇ ಯಾವುದೇ ಕೆಲಸಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಧೈರ್ಯ, ಸ್ಥೈರ್ಯ ಈ ದಿನ ನಿಮ್ಮಲ್ಲಿರುತ್ತೆ. ಆದರೆ ಕೆಲವೊಂದು ಸ್ತ್ರೀ ವರ್ಗದವರಿಂದ ನಿಮಗೆ ಸ್ವಲ್ಪ ಚಿಂತೆ ಉಂಟಾಗುವಂಥದ್ದಿದೆ. ಹಾಗಾಗಿ ಅವರ ವಿಚಾರದಲ್ಲಿ ಈ ದಿನ ವಿಚಾರಪೂರ್ವಕವಾದಂತಹ ಆಲೋಚನೆಯನ್ನು ಮಾಡೇ ನಿರ್ಣಯವನ್ನು ಮಾಡಬೇಕಾಗುತ್ತೆ. ಇದೊಂದು ವಿಚಾರದಲ್ಲಿ ಮಾತ್ರ ಈ ದಿನ ಎಚ್ಚರಿಕೆಯಿಂದ ಇರಿ. ಉಳಿದೆಲ್ಲವೂ ಕೂಡ ನಿಮ್ಮ ಪರಿಸ್ಥಿತಿಯಂತೆ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಮನಸ್ಸಿಗೆ ಸಂತೋಷ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸಮಸ್ಯೆಯ ಕಡೆ ಗಮನ ಹರಿಸಿದಾಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದಾಗುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಗುರು ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ಬಹಳ ಅದ್ಭುತವಾಗಿದೆ. ತಂದೆ ತಾಯಿಯಂದರ ಆಶೀರ್ವಾದ ಇದೆ. ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಹಾಗಾಗಿ ಈ ದಿನ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕುಟುಂಬದ ವಿದ್ಯಮಾನಗಳು ಈ ದಿನ ನಿಮಗೆ ಮಾನಸಿಕ ಒತ್ತಡವನ್ನು ತರುತ್ತೆ. ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ. ಹಾಗೆ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಇದು ಕೂಡ ನಿಮಗೆ ಬೇಸರವನ್ನು ತರಿಸುವಂಥದ್ದು. ಹಾಗೆ ಈ ದಿನದಲ್ಲಿ ಸಂಪರ್ಕದಲ್ಲಿ ಕಡಿತ ಆದಾಗ ನಿಮ್ಮ ಹಿತಶತ್ರುಗಳ ಕೈ ಮೇಲಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ, ನಿಮ್ಮ ಹಿತಶತ್ರುಗಳಿಗೆ ಈ ದಿನ ಅನುಕೂಲ ಆಗುತ್ತೆ. ಏಕೆಂದರೆ ನಿಮ್ಮ ಒಂದು ತುರ್ತಾದಂತಹ ಆತುರದ ನಿರ್ಧಾರದಿಂದ ಅವರಿಗೆ ತುಂಬ ಅಡ್ವಾಂಟೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ವಿಚಾರಗಳಿಗೆ, ನಿಮ್ಮ ವಿದ್ಯಮಾನಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ತುಂಬ ಗಮನ ಕೊಡಬೇಕಾಗತ್ತೆ. ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಬೇಡಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಯಾವುದೇ ಈ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಯಾವುದೇ ಮಾತುಕತೆ, ಯಾವುದೇ ತೀರ್ಮಾನ ಯಾವುದಕ್ಕೂ ಕೂಡ ಕೈ ಹಾಕಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಒಂದು ಸಂದರ್ಭ, ಅದರ ಬಗ್ಗೆ ಒಂದು ಪೂರ್ವ ಸಿದ್ಧತೆ, ಮಾತುಕತೆ ನಡೆಯುವಂಥ ಸಾಧ್ಯತೆ ಇದೆ. ಆದರೆ ಅಂತಿಮ ತೀರ್ಮಾನವನ್ನು ಈ ದಿನ ಕೈಗೊಳ್ಳಬೇಡಿ. ಇನ್ನು ಈ ದಿನ ನಿಮ್ಮ ಹಿರಿಯರು, ಅನುಭವಸ್ಥರು ಹೇಳುವಂಥ ಸಲಹೆಯ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಅದು ಅವರ ಅನುಭವದ ಮಾತು. ಅದನ್ನು ಪರಿಪಾಲನೆ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಮುಂದೆ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದ ಓಡಾಟ, ಪ್ರಯಾಣ ಇದು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯದಲ್ಲ. ತುಂಬ ಸುಸ್ತಾದಂತೆ ಕಾಣುವಂಥದ್ದು, ಹಾಗೆ ನಿಶ್ಶಕ್ತಿ ಜಾಸ್ತಿ ಇರುತ್ತೆ ಈ ದಿನ. ಹಾಗಾಗಿ ಈ ದಿನದಲ್ಲಿ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ, ಲೇವಾದೇವಿ ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಹಾಗೆ ಅದೃಷ್ಟದ ಜೊತೆಯಲ್ಲೂ ಕೂಡ ಆಟ ಆಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗುರು ದರ್ಶನ ಮಾಡಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಮನೆಯಲ್ಲಿ ಅನುಕೂಲಕರವಾಗಿರುವಂತಹ ವಾತಾವರಣ ಇರೋದರಿಂದ, ನಿಮ್ಮ ಯೋಜನೆಗಳಿಗೆ ಕುಟುಂಬಸ್ಥರ ಬೆಂಬಲ ಇರೋದರಿಂದ ಈ ದಿನ ನಿಮಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಏನು ಮಾಡಬೇಕಾದರೂ ಕೂಡ ಹಿರಿಯರನ್ನು ಕನ್ಸಲ್ಟ್ ಮಾಡ್ತೀರಿ, ಅವರ ಮಾರ್ಗದರ್ಶನದಲ್ಲಿ ನಡೀತೀರಿ. ಇದರಿಂದ ಈ ದಿನ ಜಯಪ್ರಾಪ್ತಿಯಾಗುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ದಿನ. ಗುರುವಿನ ಮಾರ್ಗದರ್ಶನದಂತೆ ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಹೊಸ ಯೋಜನೆಗಳಿಗೆ ನಾಂದಿ ಹಾಡುವಂತಹ ಸಂದರ್ಭ. ಈ ದಿನ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂಥ ಫಲ ಸಿಕ್ಕತ್ತೆ. ಹಾಗೆ ನಿಜವಾಗ್ಲೂ ಕೂಡ ಈ ದಿನ ಆ ಒಂದು ವ್ಯಾಪಾರ ವ್ಯವಹಾರಗಳ ಲಾಭವನ್ನು ಪಡ್ಕೊಳ್ಳಿಕ್ಕೆ ಈ ದಿನದ ಪ್ರಯತ್ನ ನಿಮಗೆ ಒಂದು ಭದ್ರವಾದಂಥ ಬುನಾದಿಯಂತೆ ಇರುತ್ತೆ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಈ ದಿನದ ಗ್ರಹಗತಿಗಳ ಲೆಕ್ಕಾಚಾರವನ್ನು. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯಾಣ, ನಿಮ್ಮ ಓಡಾಟ, ನಿಮ್ಮ ಉದ್ಯೋಗಕ್ಕಾಗಿ ವ್ಯಾಪಾರಕ್ಕಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅದ್ಭುತವಾದಂಥ ಲಾಭವನ್ನು ಸಿಕ್ಕತ್ತೆ. ಜೊತೆಗೆ ನೀವು ನಡೆಸುವಂಥ ಮಾತುಕತೆ ಕೂಡ ಫಲಪ್ರದವಾಗುತ್ತೆ. ಒಟ್ಟಾರೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕಾಣುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೌಟುಂಬಿಕ ವಿಚಾರದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯನ್ನು ತಳೆಯಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರೋದ್ರಿಂದ ಅದನ್ನು ಈ ದಿನ ಕುಳಿತು ಮಾತಾಡಿ ಚರ್ಚೆ ಮಾಡಿ ಒಂದು ಸಮಗ್ರವಾದಂತಹ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಇರುವಂತಹ ತಪ್ಪು ಅಭಿಪ್ರಾಯವನ್ನು ಈ ದಿನ ಕೈ ಬಿಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ತುಂಬ ರಿಗರಸ್ ಆಗಿಯೇ ಚರ್ಚೆಗಳನ್ನು ಮಾಡಬೇಕಾಗತ್ತೆ. ಆದಷ್ಟು ಬೇಗ ಭಿನ್ನಾಭಿಪ್ರಾಯಗಳನ್ನು ಮುಕ್ತಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಹಣದ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಷ್ಟು ಬೇಕೋ ಅಷ್ಟಕ್ಕೆ ಇರಬೇಕು ಈ ದಿನದಲ್ಲಿ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಸಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ತೆಗೆದುಕೊಳ್ಳುವಂಥ ತೀರ್ಮಾನ ಮನಸ್ಸಿಗೆ ಸಮಾಧಾನ ಇದೆ. ಆದರೆ ಈ ದಿನ ಮಕ್ಕಳನ್ನು ಅತಿಯಾಗಿ ಪ್ರೀತಿಸುವಂಥದ್ದು, ಅವರು ಹಠ ಮಾಡಿದಂತಹ ವಸ್ತುಗಳನ್ನು ತೆಗೆದುಕೊಡುವಂಥದ್ದು, ಇಂಥದ್ರ ಬಗ್ಗೆ ಸ್ವಲ್ಪ ನಿಯಂತ್ರಣ ಇರಬೇಕಾಗತ್ತೆ. ಮಕ್ಕಳಿಗೆ ಅನುಕೂಲ ಕೊಡಬೇಕು, ಸೌಲಭ್ಯ ಕೊಡಬೇಕು, ಆದರೆ ಐಷಾರಾಮಿ ಜೀವನದ ಪರಿಚಯವನ್ನು ಅವರಿಗೆ ಮಾಡಿಸಬಾರದು. ಈ ಒಂದು ವಿಚಾರದಲ್ಲಿ ಮಾತ್ರ ಈ ದಿನ ಎಡವುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆ. ಹಾಗಾಗಿ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇರುತ್ತೆ. ಯಾವುದೋ ವಿಚಾರದ ಒಂದು ಗುಂಗಿನಲ್ಲಿ ಈ ದಿನ ನೀವು ಇರ್ತೀರಿ. ನಿಮ್ಮ ಸ್ವಂತ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗೆ ಕೆಲವೊಂದು ವಿಚಾರಗಳ ಆಯ್ಕೆ ಏನಿದೆ ಅದರಲ್ಲೂ ಕೂಡ ಸೋಲು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಚಾಯ್ಸ್ ಈ ದಿನ ಸರಿ ಇರಲ್ಲ. ಹಾಗಾಗಿನೇ ಕೆಲವು ವಿಭಿನ್ನವಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಅಷ್ಟೇ ತದ್ವಿರುದ್ಧವಾದಂತಹ ಒಂದು ಪ್ರಯತ್ನ. ಹಾಗೆ ಆ ಒಂದು ಫಲಿತಾಂಶ ಕೂಡ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ದಿನ ಮನೆಯಲ್ಲೂ ಕೂಡ ನಿಮ್ಮ ಒಂದು ವೈಯಕ್ತಿಕವಾದಂಥ ತೀರ್ಮಾನಗಳಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವಂಥದ್ದು ಕೂಡ ಇದೆ. ಇದು ನಿಮಗೆ ಮಾನಸಿಕ ಒತ್ತಡವನ್ನು ತರಿಸುತ್ತೆ. ಅದರಿಂದ ಹೊರಬರಬೇಕು ಅಂತ ಹೇಳಿದ್ರೆ ಭಾರಿ ಪ್ರಯಾಸವನ್ನು ಪಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮನ್ನು ಯಾರು ಹೆಚ್ಚು ಪ್ರೀತಿಸ್ತಾರೆ, ನಿಮ್ಮನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ, ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರ್ತಾರೆ, ಅಂಥವರನ್ನು ಈ ದಿನ ನೀವು ನೋಯಿಸಬಾರ್ದು, ಅಂಥವರನ್ನು ಕಾಯಿಸಬಾರ್ದು. ಈ ಒಂದು ವಿಚಾರವನ್ನು ಬಹಳ ಆದ್ಯತೆಯ ಮೇಲೆ ನೀವು ಪರಿಗಣಿಸಬೇಕಾಗತ್ತೆ. ಹಾಗೆ ಈ ದಿನ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮೇಲುಗೈ ಸಾಧಿಸ್ತೀರಿ. ಸ್ಪರ್ಧೆ ಅಂತ ಬಂದರೆ ಅದರಲ್ಲಿ ನೀವೇ ಮುಂದಾಳುವಾಗಿ ಇರುವಂಥದ್ದು, ನೀವೇ ಜಯವನ್ನು ಸಾಧಿಸುವಂಥದ್ದು. ಆದರೆ ಅದರಿಂದ ಬರುವಂಥ ಒಂದು ಫಲಿತಾಂಶ, ಅದರ ಒಂದು ಸಂತೋಷ, ಆ ಒಂದು ಸೊಗಡನ್ನು ಈ ದಿನ ನೀವು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಅಹಂ ಅನ್ನುವಂಥದ್ದೇ ಕೆಲವೊಮ್ಮೆ ನಿಮಗೆ ಹಿನ್ನಡೆಯನ್ನು ತರಿಸ್ಬಿಡತ್ತೆ. ಜಾಗ್ರತೆ. ಇನ್ನು ನಿಮ್ಮ ಕಾರ್ಯ ಸಾಧನೆಗೆ ಬೇಕಾಗಿರುವಂತಹ ಕೆಲವೊಂದು ಮಾರ್ಗದರ್ಶನಗಳನ್ನು ಹಿರಿಯ ಅಧಿಕಾರಿಗಳಿಂದ ಪಡ್ಕೊಳ್ತೀರಿ. ಸರ್ಕಾರದ ಕಾನೂನು ನಿಮಗೆ ಪರವಾಗಿ ನಿಲ್ಲತ್ತೆ. ಆದರೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾತ್ರ ಈ ದಿನ ಮನಸ್ಸಿಗೆ ಭಾರಿ ನಷ್ಟ ಆಗುತ್ತೆ.
ಹಾಗೆ ಈ ದಿನ ಅಗತ್ಯವಾದಂತಹ ವಸ್ತುಗಳನ್ನು ಮಾತ್ರ ಖರೀದಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾವುದು ನಿಮಗೆ ಅನಗತ್ಯ ಅನಿಸುತ್ತೆ ಅಂಥ ಬಾಪ್ತಿಗೆ ಈ ದಿನ ನೀವು ಕೈ ಹಾಕಬೇಡಿ. ಇನ್ನು ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಶುಭ ಫಲಗಳ ಯೋಗ ತುಂಬ ಇರುತ್ತೆ. ಅದರಲ್ಲೂ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಹವ್ಯಾಸ ಏನು, ನಿಮಗೆ ಯಾವ ಕೆಲಸ ಸಂತೋಷವನ್ನು ತರುತ್ತೆ, ಯಾವುದರಿಂದ ಅನುಕೂಲ ಆಗಿದೆ, ಯಾವುದರಿಂದ ಹೆಚ್ಚು ಲಾಭ ಬರುತ್ತೆ, ಇಂಥ ವಿಚಾರಗಳನ್ನೇ ಈ ದಿನ ಹೆಚ್ಚು ಹೆಚ್ಚು ಆಲೋಚನೆಗೆ ಒಳಪಡಿಸುವಂಥ ಸಾಧ್ಯತೆ ಇರುತ್ತೆ. ಯದ್ಭಾವಂ ತದ್ಭವತಿ ಅನ್ನುವಂಥದ್ದು ಈ ದಿನ 100ಕ್ಕೆ 100ರಷ್ಟು ಯಶಸ್ವಿಯಾಗತ್ತೆ. ಹಾಗಾಗಿನೇ ಈ ದಿನ ಧನಾತ್ಮಕವಾದಂಥ ಆಲೋಚನೆ ಇರಲಿ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವಷ್ಟು ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ ಅನ್ನುವಂಥ ಆತ್ಮವಿಶ್ವಾಸ ಇರಲಿ. ಇದರಿಂದ ನಿಮ್ಮ ಕೆಲಸ ಸುಗಮವಾಗುತ್ತೆ. ನೀವು ಅಂದುಕೊಂಡಂಥ ರೀತಿಯಲ್ಲಿ ಫಲಿತಾಂಶ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಯೋಜನೆಗಳಿಗೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಬಹಳ ಚೆನ್ನಾಗಿದೆ. ಹಾಗಾಗಿ ನೀವು ಬಹಳ ಆಲೋಚನೆ ಮಾಡಿ ಮುಂದೆ ಆಗುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸಗಳನ್ನು ಆರಂಭ ಮಾಡ್ತಾ ಇದ್ದೀರಿ. ಇದು ಒಂದು ಸಂತೋಷಕರವಾದಂತಹ ಲಾಭದಾಯಕವಾದಂಥ ಒಂದು ಬೆಳವಣಿಗೆ. ಹಾಗೆ ಈ ದಿನದಲ್ಲಿ ಸಾಮಾಜಿಕ ವಲಯದಲ್ಲಿ ನಿಮಗೆ ಆಹ್ವಾನಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಚಟುವಟಿಕೆಗಳಿಗೆ, ನಿಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ಬಂಧು ಮಿತ್ರರಿಂದ ಕೂಡ ಪೂರಕವಾದಂತಹ ಬೆಂಬಲ ಇದೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಜೊತೆಗೆ ಈ ದಿನ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ, ಗಣ್ಯರ ಜೊತೆಯಲ್ಲಿ ಈ ದಿನ ನಿಮ್ಮ ಒಡನಾಟ, ನಿಮ್ಮ ಸಂಪರ್ಕ ಚೆನ್ನಾಗಿರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಯಾರಿಂದ ಯಾವ ರೀತಿಯ ಸಹಕಾರ ಪಡ್ಕೊಳ್ಬೇಕು ಅನ್ನುವಂಥದ್ದು ವಿಚಾರ, ಆ ಸಂಬಂಧವಾಗಿ ನಡೆಸುವಂಥ ಮಾತುಕತೆ ತುಂಬ ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸ್ಪರ್ಧೆ ಇದ್ದರೂ ಕೂಡ ಅದರಲ್ಲಿ ಭಾಗವಹಿಸ್ತೀರಿ, ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ತೀರಿ, ಜಯ ನಿಮ್ಮದೇ ಆಗುತ್ತೆ. ಏಕೆಂದರೆ ಈ ದಿನ ನಿಮಗೆ ತುಂಬ ತುಂಬ ಧನಾತ್ಮಕವಾಗಿರುವಂಥ ದಿನ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಅದರಲ್ಲೂ ಕೆಲವೊಂದು ಮಾತುಗಳನ್ನು, ಕೆಲವೊಂದು ಪ್ರಾಮಿಸ್ಗಳನ್ನು ಈ ದಿನ ನೀವು ಈಡೇರಿಸುವಂಥ ದಿನ. ಯಾಕೆಂದರೆ ಯಾರಿಗಾದರೂ ಒಂದು ಭರವಸೆಯನ್ನು ಕೊಟ್ಟಿದ್ದರೆ ಈ ದಿನ ಅದನ್ನು ಚಾಚು ತಪ್ಪದೆ ಈಡೇರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಯಾರ ಋಣವೂ ಬೇಡ, ನಿಮಗೆ ನಿಮ್ಮ ಒಂದು ಸ್ವಂತ ಕಾಲ ಮೇಲೆ ನಿಂತುಕೊಳ್ಳುವಂಥ ಒಂದು ಧೈರ್ಯ, ಸ್ಥೈರ್ಯವನ್ನು, ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನಲ್ಲ ಅನ್ನುವಂಥ ಒಂದು ನಿರ್ಧಾರದಿಂದ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಕೊಟ್ಟವರ ಋಣವನ್ನು ತೀರಿಸುವಂಥದ್ದು, ಹಾಗೆ ಜವಾಬ್ದಾರಿಯನ್ನು ಬಹಳ ಪರಿಶ್ರಮದಿಂದ ನಿರ್ವಹಣೆ ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಗ್ರಹಸ್ಥಾನಗಳು ತುಂಬ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಕೂಡ ಧನಾತ್ಮಕವಾಗೇ ಇರುತ್ತೆ. ಹಾಗೆ ವಿಚಾರಪೂರ್ವಕವಾದಂಥ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಅಂತಿಂಥ ಆಲೋಚನೆಗಳಲ್ಲ, ಸಣ್ಣ ಪುಟ್ಟ ಆಲೋಚನೆಗಳಲ್ಲ, ಬಹಳ ಗುರುತರವಾದಂತಹ, ಗಹನವಾದಂತಹ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಹಾಗಾಗಿ ಕನಸನ್ನು ಕಂಡರೂ ಕೂಡ ದೊಡ್ಡ ದೊಡ್ಡ ಕನಸುಗಳಿರಬೇಕು. ಅದನ್ನು ನನಸಾಗಿಸ್ಕೊಳ್ಳಿಕ್ಕೂ ಕೂಡ ದೊಡ್ಡ ದೊಡ್ಡ ಪ್ರಯತ್ನಗಳೇ ಆಗಬೇಕು. ಹೊಡೆದರೆ ಭಂಡಾರವನ್ನೇ ಹೊಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಆಲೋಚನೆಯಲ್ಲೂ ಕೂಡ ಒಂದು ಪೂರ್ಣ ಚಿತ್ರಣವನ್ನು ಕಾಣ್ಕೊಳ್ತೀರಿ. ಅದರಲ್ಲೂ ಬೃಹತ್ತಾದಂತಹ ದೊಡ್ಡ ಮಟ್ಟದಲ್ಲಿ ಒಂದು ಚಿತ್ರಣ, ಬಿಗ್ಗರ್ ಪಿಕ್ಚರ್ ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ಅಂಥ ಒಂದು ಪ್ರಯತ್ನ ಬಹಳ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಆರೋಗ್ಯದಲ್ಲೂ ಕೂಡ ನಿಮಗೆ ಚೇತರಿಕೆ ಇರೋದ್ರಿಂದಲೇ ಒಂದು ರೀತಿಯಲ್ಲಿ ಧೈರ್ಯ ಜಾಸ್ತಿ ಇದೆ. ಹಾಗಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿಮ್ಮ ಹೆಗಲಿಗೆ ನೀವೇ ಹಾಕಿಕೊಳ್ಳುವಂಥದ್ದು, ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಅದನ್ನು ಬಂಧು ಮಿತ್ರರ
ಒಂದು ಸಹಕಾರದಿಂದ ಪೂರ್ಣಗೊಳಿಸ್ತೀರಿ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಇನ್ನು ಬಡವರಿಗೆ, ವೃದ್ಧರಿಗೆ, ಅನಾಥರಿಗೆ, ಹಾಗೆ ಯಾರಿಗೆ ಅಗತ್ಯ ಇದೆ ಅಂಥವ್ರಿಗೆ ಈ ದಿನ ವಿಶೇಷವಾದಂತಹ ನೆರವು ನೀಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿ ಈ ದಿನ ನಿಮ್ಮಿಂದ ಊರ್ಜಿತವಾಗುವಂಥದ್ದು, ಹಾಗೆ ಮನಸ್ಸಿಗೆ ತೃಪ್ತಿದಾಯಕವಾದಂತಹ ಕೆಲಸಗಳು ಆಗುವಂಥದ್ದು ಇದೆ. ಒಟ್ಟಾರೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಮಾನಸ ಪೂಜಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕದೇ ಇರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ಮನಸ್ಸಿನಲ್ಲಿ ಸ್ವಲ್ಪ ಬೇಸರ ಇರುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನೀವು ಮೇಲಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲವು ಕೆಲಸ ಕಾರ್ಯಗಳಿಗೂ ಕೂಡ ಏನೋ ಅಡ್ಡಿ ಆತಂಕಗಳು ಆಗಾಗ್ಗೆ ಬರ್ತಾ ಇರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಈ ನೆಗೆಟಿವ್ ಸೈಡ್ ಅನ್ನುವಂಥದ್ದೇ ಹೆಚ್ಚು ಇನ್ಫ್ಲೂಯೆನ್ಸ್ ಆಗುವಂಥದ್ದು ಇದೆ. ಯಾಕೆಂದರೆ ನೀವು ಅಂಥ ವ್ಯಕ್ತಿಗಳ ಜೊತೆಯಲ್ಲೇ ಒಡನಾಟ ಇಟ್ಕೊಂಡಿರ್ತೀರಿ. ಯಾರು ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಿಸ್ತಾರೆ ಅಂಥವರ ಜೊತೆಯೇ ನಿಮಗೆ ಇಷ್ಟವಾಗುವಂಥದ್ದು. ಹಾಗಾಗಿ ನಿಮ್ಮ ಈ ಸಂಬಂಧಗಳ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದು ಬೇಕು. ಹಾಗೆ ಈ ಒತ್ತಡ ಇದ್ದರೆ, ಮನಸ್ಸಿನಲ್ಲಿ ಕಿರಿಕಿರಿ ಇದ್ದರೆ ಅದನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಕೂಡ ಇರಬೇಕಾಗತ್ತೆ. ಇನ್ನು ಈ ದಿನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅತ್ಯುತ್ತಮವಾಗಿರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಧರ್ಮದ ವಿಚಾರ, ಧಾರ್ಮಿಕ ವಿಚಾರ, ಭಗವಂತನ ಆರಾಧನೆ, ಪೂಜೆ, ಪುನಸ್ಕಾರ, ಹೋಮ ಹವನಾದಿಗಳು, ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳು, ಇವುಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಯಾವ ಸಮಯಕ್ಕೆ ಯಾವ ಕೆಲಸ ಆಗಬೇಕು ಅನ್ನುವಂಥದ್ದರ ಲೆಕ್ಕಾಚಾರ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಖಾಲಿ ಇರಬಾರ್ದು. ಈ ದಿನ ಯಾವುದೋ ಒಂದು ಚಟುವಟಿಕೆಗಳಲ್ಲಿ ಭರಪೂರವಾಗಿಯೇ ಇರಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ತುಂಬ ಅಗತ್ಯತೆ ಇದೆ. ಆದರೆ ಈ ಹೊಸಬರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ಈ ಹಣದ ಲೇವಾದೇವಿ ವ್ಯವಹಾರಗಳನ್ನು ಈ ದಿನ ನಿಲ್ಲಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ನೀವು ಮೀನಾಮೇಷ ಎಣಿಸುವಂಥದ್ದು ಇರುತ್ತೆ. ಹಾಗಾಗಿ ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವಂಥದ್ದು ಉತ್ತಮ. ಮನಸ್ಸು ಯಾವಾಗ ಸ್ಥಿಮಿತಕ್ಕೆ ಬರುತ್ತೆ, ಯಾವಾಗ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ, ಅಂಥ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನು ನೀವು ಆಲೋಚನೆಗೆ ಒಳಪಡಿಸ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಸದ್ಯಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಪಾರ್ವತೀ ದೇವಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ಈ ದಿನ ಉತ್ತಮವಾದಂತಹ ಫಲ ಏನೋ ಸಿಕ್ಕತ್ತೆ. ಆದರೆ ಆ ಫಲವನ್ನು ಅನುಭವಿಸುವಂಥವರು 3ನೇಯವರಾಗಿರ್ತಾರೆ. ಹಾಗಾಗಿ ನಿಮ್ಮ ಪ್ರಯತ್ನ ಅವರಿಗೆ ಲಾಭ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಶ್ರಮವನ್ನು ನೀವು ದಾಪಿಸ್ಕೊಂಡಾಗ ಅದಕ್ಕೆ ತಕ್ಕಂತಹ ಫಲ ನಿಮಗೆ ಸಿಕ್ಕದ ಇರುವಂತಹ ಸಂದರ್ಭ, ಇದೆಲ್ಲದರ ಲೆಕ್ಕಾಚಾರದಲ್ಲಿ ಈ ದಿನ ಸ್ವಲ್ಪ ತಲೆ ಕೆಳಕಾಗುವಂತಹ ಸಾಧ್ಯತೆ ಇದೆ. ಮನಸ್ಸಿನ ಶಾಂತಿಗೆ ಭಂಗ ತರುವಂಥ ವಿಚಾರಗಳಿದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ಅನುಕೂಲ ಇದೆ. ಆದರೆ ಅಂಥ ಅನುಕೂಲಗಳನ್ನು ಎಷ್ಟು ಪಡ್ಕೊಳ್ಬೇಕು, ಯಾವ ಚೌಕಟ್ಟಿನೊಳಗಿರಬೇಕು, ಅವರು ಮಾಡಿರುವಂಥ ಸಹಾಯಕ್ಕೆ ಪ್ರತಿಯಾಗಿ ನಿಮ್ಮಿಂದ ಏನನ್ನು ಬಯಸ್ತಾ ಇದ್ದಾರೆ, ಇಂಥ ವಿಚಾರಗಳನ್ನು ನೀವು ಪೂರ್ವಾಗ್ರಹವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಏಕಾಏಕಿ ಏನೋ ಒಂದು ಸಹಾಯ ಸಿಕ್ತು ಅಂತ ಹೇಳಿ ಒಪ್ಪಿಕೊಳ್ಳುವಂಥದ್ದಲ್ಲ. ಅದರ ಹಿನ್ನೆಲೆ, ಅದರ ಸಾಧಕ ಬಾಧಕ, ಇದರ ಲೆಕ್ಕಾಚಾರ ಕೂಡ ಈ ದಿನ ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯ ಸಾಧನೆಗೆ ಹಿರಿಯರ, ಅಧಿಕಾರಿಗಳ ಸಲಹೆ ಬೇಕೇ ಬೇಕಾಗತ್ತೆ. ಹಿರಿಯರಿಲ್ಲದೆ, ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಹಠದಿಂದ ಕೆಲಸಗಳನ್ನು ಮುಂದುವರಿಸಿದ್ರೂ ಕೂಡ ಫಲಿತಾಂಶಗಳು ನೆಟ್ಟಗಿರಲ್ಲ. ಹಾಗಾಗಿ
ಈ ದಿನ ಮಾರ್ಗದರ್ಶನ ಸಲಹೆ ಬಹಳ ಮುಖ್ಯವಾಗಿ ನಿಮಗೆ ಬೇಕು. ತಂದೆ ತಾಯಿಯಂದ್ರ ಆಶೀರ್ವಾದ ಬೇಕೇ ಬೇಕಾಗುತ್ತೆ. ಇನ್ನು ವ್ಯಾಪಾರಿ ಉದ್ದೇಶದಿಂದ ಕೈಗೊಳ್ಳುವಂತಹ ಪ್ರಯಾಣ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪೂರ್ವ ಸಿದ್ಧತೆಯಿಂದ ನೀವು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಹೆಚ್ಚು ಬಂಡವಾಳ ಹೂಡುವಂಥದ್ದು, ಇನ್ನು ವ್ಯಾಪಾರದಲ್ಲಿ ಯಾವುದೋ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಪ್ರಯತ್ನ ಸದ್ಯಕ್ಕೆ ಬೇಡ. ಯಾಕೆಂದರೆ ಈ ದಿನದಲ್ಲಿ ನಿಮ್ಮ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲದೆ ಇರೋದರಿಂದ ಲಾಭದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಹಾಗೆ ಯಾರ ಒಂದು ವಿಚಾರದಲ್ಲೂ ಕೂಡ ಅವಲಂಬನೆಯನ್ನು ಹೆಚ್ಚು ಮಾಡಿಕೊಳ್ಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗುವಷ್ಟು ಮಾತ್ರ ಕೆಲಸಗಳನ್ನು ಆರಂಭ ಮಾಡಿ. ಆಗ ನಿಜವಾಗ್ಲೂ ಕೂಡ ನೀವು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದು ನಿಮ್ಮನ್ನು ಸಂತೋಷವಾಗಿರಿಸತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ಸೇವೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.